ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಇರಾನ್ ಹ್ಯಾಸ್ ವಾರ್ನ್ಡ್ ದಟ್ ಇಟ್ ಮೇ ಕಂಡಕ್ಟ್ ಕ್ವಿಕ್ ಟ್ರಯಲ್ಸ್ ಅಂಡ್ ಎಕ್ಸಿಕ್ಯೂಷನ್ಸ್ ಆಫ್ ಪೀಪಲ್ ಡಿಟೈನ್ಡ್ ಡ್ಯೂರಿಂಗ್ ಆಂಟಿ ಗವರ್ಮೆಂಟ್ ಪ್ರೊಟೆಸ್ಟ್ amid threats from the US and the President Donald Trump over human rights violations. ಇರಾನ್ನಲ್ಲಿ ಅಲ್ಲಿನ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇರೋದು ನಾವು ನೋಡ್ತಾ ಇದ್ದೇವೆ. ಅಲ್ಲಿನ ಪ್ರತಿಭಟನಾಕಾರರ ವಿರುದ್ಧ ನೀವು ಹೀಗೆ ಮುಂದುವರಿತಾ ಇದ್ರೆ ನಿಮ್ಮ ಮೇಲೆ ಕಠಿಣ ಕ್ರಮವನ್ನ ಅಥವಾ ನಿಮಗೆ ಶಿಕ್ಷೆಯನ್ನ ಕೊಡ್ತೇವೆ ಅಂತ ಅಲ್ಲಿನ ಸರ್ಕಾರ ಎಚ್ಚರಿಕೆ ನೀಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ತೀವ್ರ ಕಳವಳ ವ್ಯಕ್ತ ಆಗ್ತಾ ಇದೆ. ಇನ್ನು ಹ್ಯೂಮನ್ ರೈಟ್ಸ್ ಅಂಡ್ ಸ್ಟೇಟ್ ಪವರ್. ಹ್ಯೂಮನ್ ರೈಟ್ಸ್ ಇನ್ಕ್ಲೂಡ್ ದ ರೈಟ್ ಟು ಲೈಫ್, ಫೇರ್ ಟ್ರಯಲ್ ಅಂಡ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕು ಹಕ್ಕಿರುತ್ತೆ. ನ್ಯಾಯಯುತವಾದಂತಹ ವಿಚಾರಣೆಗೆ ಒಳಪಡೋದು ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ಆದ್ರೆ ಇರಾನ್ನಲ್ಲಿ ಏನಾಗ್ತಾ ಇದೆ, ಸಾಮೂಹಿಕವಾಗಿ ಬಂಧಿಸ್ತಾ ಇದ್ದಾರೆ, ಶಿಕ್ಷೆಗೆ ಗುರಿಪಡಿಸ್ತಾ ಇದ್ದಾರೆ. ಮತ್ತೆ ನಾಗರಿಕ ಹಕ್ಕುಗಳಾಗಿರಬಹುದು ಜನರಿದ್ದು, ರಾಜಕೀಯ ಹಕ್ಕುಗಳನ್ನ ಉಲ್ಲಂಘಿಸ್ತಾ ಇದೆ ಸರ್ಕಾರ. ಕ್ರ್ಯಾಕ್ ಡೌನ್, ಮಾಸ್ ಅರೆಸ್ಟ್, ಎಕ್ಸಿಕ್ಯೂಷನ್ಸ್ ರೈಸ್ ಕನ್ಸರ್ನ್ಸ್ ಅಬೌಟ್ ವೈಲೇಷನ್ ಆಫ್ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್. ಇದರ ಜೊತೆ ಇಂಟರ್ನ್ಯಾಷನಲ್ ಪ್ರೆಷರ್, ಸ್ಯಾಂಕ್ಷನ್. Countries like the US often use sanctions, diplomatic pressures, and UN forums to respond to human rights violation in other states. ಈ US ಎಲ್ಲ ಏನ್ ಮಾಡುತ್ತೆ, ಎಷ್ಟೋ ಸಾರಿ ಆರ್ಥಿಕವಾಗಿ ಒಂದು ದೇಶವನ್ನ ಹಿಮ್ಮೆಟ್ಟಿಸೋದು, ಅದಕ್ಕೋಸ್ಕರ ಸ್ಯಾಂಕ್ಷನ್ಗಳನ್ನ ಹಾಕೋದು, ಆರ್ಥಿಕ ನಿರ್ಬಂಧಗಳನ್ನ, ಡಿಪ್ಲೊಮ್ಯಾಟಿಕ್ ಆಗಿ ಪ್ರೆಷರ್ ಅನ್ನ ಹಾಕೋದು, ರಾಜತಾಂತ್ರಿಕ ಒತ್ತಡ, ಇದನ್ನ ಯೂಸ್ ಮಾಡಿಕೊಂಡು ಇನ್ನೊಂದು ದೇಶಕ್ಕೆ ಒತ್ತಡವನ್ನ ತರುತ್ತೆ. ಆದ್ರೆ ಇದಕ್ಕೆ ಸಹ ಎಷ್ಟೋ ಸಾರಿ ನಾವು ನೆಗೆಟಿವ್ ಆಗಿ ನೋಡಬಹುದು. ಎಲ್ಲಾ ವಿಷಯಗಳಲ್ಲೂ ಒಂದು ದೇಶದ ಆಂತರಿಕ ವಿಷಯದಲ್ಲಿ ಮೂಗು ತೂರಿಸೋದನ್ನ ಸಹ ನಾವು ನೋಡ್ತಾ ಇರ್ತೇವೆ. ಆದ್ರೆ ಇಂಥ ವಿಷಯಗಳಿಗೆ ಎರಡು ಮುಖಗಳಿರುತ್ತೆ. ಕೇವಲ ಆಂತರಿಕ ವಿಷಯ ಅಂತ ಪರಿಗಣಿಸಿದ್ರೆ ನಾವು ಬಿಡಬೇಕಾಗತ್ತೆ. ಆದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಬಂದಾಗ ಜಾಗತಿಕ ಮಟ್ಟದಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ದಿಸ್ ರಿಲೇಟ್ಸ್ ಟು ಇಂಡಿಯಾಸ್ ಫಾರಿನ್ ಪಾಲಿಸಿ ಪ್ರಿನ್ಸಿಪಲ್ ಆಫ್ ಬ್ಯಾಲೆನ್ಸಿಂಗ್ ಸಾವರಾನಿಟಿ ವರ್ಸಸ್ ಹ್ಯೂಮನ್ ರೈಟ್ಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸಾವರಾನಿಟಿ ಅಂತ ಸಹ ಬರುತ್ತೆ, ಸಾರ್ವಭೌಮತೆ, ಒಂದು ದೇಶದ ಸಾರ್ವಭೌಮತೆ, ಅದರ ಜೊತೆ ಮಾನವ ಹಕ್ಕುಗಳು, ಇದು ಎರಡರ ನಡುವೆ ಹೇಗೆ ಸಮತೋಲನ ಮಾಡ್ತಾ ಹೋಗೋದು ಅನ್ನೋದ್ರ ಬಗ್ಗೆ ಚರ್ಚೆ ಇದು ಹುಟ್ಟುಹಾಕುತ್ತೆ. ಇನ್ನು ದ ಕುಕಿ ಝೋ ಕೌನ್ಸಿಲ್ ಹ್ಯಾಸ್ ಅಗೇನ್ ಡಿಮ್ಯಾಂಡೆಡ್ ಸಪರೇಟ್ ಯೂನಿಯನ್ ಟೆರಿಟರಿ ಫಾರ್ ಕುಕಿ ಝೋ ಟ್ರೈಬ್ಸ್ ಇನ್ ಮಣಿಪುರ್, citing violence, loss of life and failure of the state government to protect them during ethnic clashes. ಮಣಿಪುರ ಅಥವಾ ಈಶಾನ್ಯ ರಾಜ್ಯಗಳಲ್ಲಿ ಈ ಜನಾಂಗೀಯ ದಾಳಿ, ಹಿಂಸಾಚಾರಗಳು ನಡೀತಾನೆ ಇರುತ್ತೆ. ಈಗ ಅಲ್ಲಿನ ಕುಕೀಸ್ ಕೌನ್ಸಿಲ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ರಾಜ್ಯ ಸರ್ಕಾರ ಈ ಹಿಂಸಾಚಾರವನ್ನ ತಡೆಯೋದ್ರಲ್ಲಿ ವಿಫಲ ಆಗ್ಬಿಟ್ಟಿದೆ, ತುಂಬಾ ಜನರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ವೈಲೆನ್ಸ್ ಆಗ್ತಾ ಇದೆ, ಹಾಗಾಗಿ ನಮ್ಗೆ ಸಪರೇಟ್ ಆದಂತಹ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಂವಿಧಾನಿಕ ನಿಬಂಧನೆಗಳು ಯಾವ್ದ್ಯಾವ್ದಿದೆ. ಯುಟಿ ಇಸ್ ಅಡ್ಮಿನಿಸ್ಟರ್ಡ್ ಮೇನ್ಲಿ ಬೈ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಆರ್ಟಿಕಲ್ 239 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಮುಖ್ಯವಾಗಿ ಯುಟಿಗಳನ್ನ ನೋಡ್ಕೊಳ್ಳೋದು, ಅದರ ಅಡ್ಮಿನಿಸ್ಟ್ರೇಷನ್ ಅನ್ನ ನಿರ್ವಹಿಸುವುದು ಸೆಂಟ್ರಲ್ ಗವರ್ಮೆಂಟ್. ಯಾವ ಆರ್ಟಿಕಲ್ ಅನ್ನೋದು ಸಹ ಇಂಪಾರ್ಟೆಂಟ್. ಲಿಮ್ಸ್ ಅಲ್ಲಿ ಎಷ್ಟೋ ಸಾರಿ ಮ್ಯಾಚ್ ದ ಫಾಲೋವಿಂಗ್ ಅಥವಾ ಸ್ಟೇಟ್ಮೆಂಟ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಬಹುದು. ಆರ್ಟಿಕಲ್ 239. ಅದರ ಜೊತೆ ಕ್ರಿಯೇಷನ್ ಆಫ್ ಎ ಯುಟಿ ಆರ್ ಚೇಂಜ್ ಇನ್ ಸ್ಟೇಟ್ ಬೌಂಡ್ರಿ ಇಸ್ ಡನ್ ಬೈ ಪಾರ್ಲಿಮೆಂಟ್. ಕೇಂದ್ರಾಡಳಿತ ಪ್ರದೇಶಗಳನ್ನ ರಚಿಸೋದು, ರಾಜ್ಯದ ಗಡಿಗಳನ್ನ ಬದಲಾಯಿಸುವಂತ ಅಧಿಕಾರ ಯಾರಿಗಿರುತ್ತೆ? ಸಂಸತ್, ಪಾರ್ಲಿಮೆಂಟ್ಗಿರುತ್ತೆ. ಯಾವ ಆರ್ಟಿಕಲ್ ಅಂತಂದ್ರೆ ಆರ್ಟಿಕಲ್ 3. ಸೊ ಮೇಕಿಂಗ್ ದಿಸ್ ಕೀ ಪಾಲಿಟಿ ಟಾಪಿಕ್ ಬಹಳ ಇಂಪಾರ್ಟೆಂಟ್, ಇದು ನೋಡ್ತಾ ಇರಿ. ಎಥ್ನಿಕ್ ಕಾನ್ಫ್ಲಿಕ್ಟ್ ಅಂಡ್ ಇಂಟರ್ನಲ್ ಸೆಕ್ಯೂರಿಟಿ. ಎಥ್ನಿಕ್ ಕಾನ್ಫ್ಲಿಕ್ಟ್ ಅರೈಸ್ ಡ್ಯೂ ಟು ಐಡೆಂಟಿಟಿ, ಲ್ಯಾಂಡ್ ಅಂಡ್ ಪೊಲಿಟಿಕಲ್ ಇಶ್ಯೂಸ್ ಅಮಂಗ್ ಕಮ್ಯುನಿಟಿ. ಯಾಕೆ ಈ ಜನಾಂಗೀಯ ಸಂಘರ್ಷ ಆಗುತ್ತೆ ಅಂತಂದ್ರೆ, ತಮ್ಮ ಐಡೆಂಟಿಟಿ ಬಿಟ್ಕೊಡ್ಲಿಕ್ಕೆ ತಯಾರಿರೋದಿಲ್ಲ. ಎಷ್ಟೋ ಸಾರಿ ಬೇರೆಯವರ ಮೇಲೂ ತಮ್ಮ ಐಡೆಂಟಿಟಿಯನ್ನ ಹೇರುವಂತಹ ಪ್ರಯತ್ನ ಆಗ್ತಾ ಇರುತ್ತೆ. ಇನ್ನೊಬ್ರು ಅದೇ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದೆರಡರ ನಡುವಿನ ಸಂಘರ್ಷ. ಮತ್ತೆ ಲ್ಯಾಂಡ್ ಏಲಿಯನೇಷನ್ ಆಗಿರಬಹುದು, ತಮ್ಮ ಭೂಮಿಯಿಂದ ತಮ್ಮನ್ನೇ ಹೊರಗೆ ತಳ್ಳಲ್ಪಟ್ರೆ ಅದರಿಂದ ಸಹ ಇಶ್ಯೂಗಳು ಸ್ಟಾರ್ಟ್ ಆಗುತ್ತೆ. ಅದರ ಜೊತೆ ಪೊಲಿಟಿಕಲ್ ಆಗಿ ಒಂದು ಪಕ್ಷ ಇನ್ನೊಂದು ಪಕ್ಷವನ್ನ ಹಿಂದೆ ಸರಿಸಲಿಕ್ಕೆ ಇಂತಹ ಸಂದರ್ಭಗಳನ್ನ ಉಪಯೋಗ ಮಾಡ್ಕೊಳ್ಳುತ್ತೆ. Such conflicts fall under internal security challenges involving role of state government, center, MHA and use of constitutional mechanisms to restore order. ಅಂದ್ರೆ ಇಂತಹ ವಿಷಯಗಳು ಬರೋದು ಎಲ್ಲಿ? ನಮ್ಗೆ ಮೇನ್ಸಿಗೆ ಸಂಬಂಧಪಟ್ಟಾಗಿ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜ್ಗೆ ಸಂಬಂಧಪಟ್ಟಿರೋದು. ಇಲ್ಲಿ ಯಾರ್ಯಾರು ಬರ್ತಾರೆ? ಸ್ಟೇಟ್ ಗವರ್ಮೆಂಟ್ ಇಂಪಾರ್ಟೆಂಟ್, ಸೆಂಟರ್ ಇಂಪಾರ್ಟೆಂಟ್, ಮತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್
ಅಲ್ವಾ? ಗೃಹ ಸಚಿವಾಲಯ ಬಹಳ ಇಂಪಾರ್ಟೆಂಟ್. ಇದೆಲ್ಲದರ ಒಂದು ಸಹಕಾರ ಇದ್ರೆ ಮಾತ್ರ ಶಾಂತಿ ಸ್ಥಾಪನೆ ಮಾಡಬಹುದು. ಇನ್ನು ಇಂಡಿಯಾಸ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಸ್ಪೋಕ್ ಟು ಇರಾನ್ಸ್ ಫಾರಿನ್ ಮಿನಿಸ್ಟರ್ amid ongoing unrest in Iran, advised Indian citizens not to travel there, while urging those present to stay in touch with Indian embassy. ಇರಾನ್ನಲ್ಲಿ ಅಸ್ಥಿರತೆ ಉಂಟಾಗ್ತಾ ಇರೋ ಹಿನ್ನೆಲೆಯಲ್ಲಿ ನಮ್ಮ ದೇಶದ ವಿದೇಶಾಂಗ ಸಚಿವರಾದಂತಹ ಎಸ್ ಜೈಶಂಕರ್ ಅವರು ಇರಾನಿನ ವಿದೇಶಾಂಗ ಸಚಿವರೊಂದಿಗೆ ಚರ್ಚೆ ಮಾಡಿದ್ದಾರೆ. ಅದ್ರ ಜೊತೆ ಇಂಡಿಯನ್ ಸಿಟಿಸನ್ ಅಲ್ಲಿ ಟ್ರಾವೆಲ್ ಮಾಡೋದು ಬೇಡ, ಮತ್ತೆ ಯಾರು ಈಗಾಗಲೇ ಅಲ್ಲಿದ್ದಾರೋ ಅವರು ಇಂಡಿಯನ್ ಎಂಬಸಿ, ಭಾರತೀಯ ರಾಯಭಾರ ಕಚೇರಿ ಜೊತೆ ಟಚ್ ನಲ್ಲಿ ಇರಿ, ಮತ್ತೆ ವಾಪಸ್ ಬರ್ಲಿಕ್ಕೆ ವ್ಯವಸ್ಥೆ ಮಾಡೋಣ ಅಂತದೆಲ್ಲ ಹೇಳ್ತಾ ಇದ್ದಾರೆ. ನೋಡ್ಬೇಕು. ಇನ್ನು ರೋಲ್ ಆಫ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತಂದ್ರೆ ME ಅಂತ ಶಾರ್ಟ್ ಆಗಿ ಕರಿತೇವೆ. ಹ್ಯಾಂಡಲ್ಸ್ ಇಂಡಿಯಾಸ್ ಫಾರಿನ್ ರಿಲೇಷನ್ಸ್, ಪ್ರೊಟೆಕ್ಷನ್ ಆಫ್ ಇಂಡಿಯನ್ ಸಿಟಿಸನ್ಸ್ ಅಬ್ರಾಡ್ ಅಂಡ್ ಡಿಪ್ಲೊಮ್ಯಾಟಿಕ್ ಕಮ್ಯುನಿಕೇಶನ್ಸ್. ಮುಖ್ಯವಾಗಿ ಬೇರೆ ದೇಶದಲ್ಲಿ ಇರುವಂತಹ ಭಾರತೀಯ ನಾಗರಿಕರ ರಕ್ಷಣೆ ಇರಬಹುದು, ರಾಜತಾಂತ್ರಿಕವಾಗಿ ಇನ್ನೊಂದು ದೇಶದ ಜೊತೆ ಸಂವಹನ ನಡೆಸಿ ಅವರನ್ನ ಸೇಫ್ ಆಗಿ ಸುರಕ್ಷಿತವಾಗಿ ಕರ್ಕೊಂಡು ಬರೋದು ಈ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯ ಕೆಲಸ ಆಗಿರುತ್ತೆ. ಇಶ್ಯೂಯಿಂಗ್ ಟ್ರಾವೆಲ್ ಅಡ್ವೈಸರೀಸ್ ಅಂಡ್ ಕೋಆರ್ಡಿನೇಟಿಂಗ್ ಇವ್ಯಾಕ್ಯುವೇಷನ್ಸ್ ಆರ್ ಕೀ MEA ಫಂಕ್ಷನ್ಸ್. ಪೊಲಿಟಿ ಮತ್ತೆ IR ಎರಡೂ ಕಡೆ ಇಂಪಾರ್ಟೆಂಟ್, ಇದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಟ್ರಾವೆಲ್ ಅಡ್ವೈಸರಿಗಳನ್ನ, ಎಚ್ಚರಿಕೆಗಳನ್ನ ನೀಡೋದು ಮತ್ತೆ ಈ ಪ್ರೊಸೆಸ್ಗಳನ್ನ ಸರಿಯಾಗಿ ನಿರ್ವಹಿಸ್ಕೊಂಡು ಹೋಗೋದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಕೆಲಸ ಆಗಿರುತ್ತೆ. ಇನ್ನು ಇಂಡಿಯಾ ಇರಾನ್ ರಿಲೇಷನ್ ನೋಡೋದಾದ್ರೆ, ಇಂಡಿಯಾ ಅಂಡ್ ಇರಾನ್ ಶೇರ್ಸ್ ಟೈಸ್ ಇನ್ ಎನರ್ಜಿ ಕನೆಕ್ಟಿವಿಟಿ. ಅಲ್ಲಿ ನಮ್ಮ ಚಾಬಹಾರ್ ಪೋರ್ಟ್ ಇದೆ, ಮತ್ತೆ ರೀಜನಲ್ ಸ್ಟೆಬಿಲಿಟಿ, ವೆಸ್ಟ್ ಏಷ್ಯಾ ಪ್ರದೇಶದಲ್ಲಿ ಆ ಒಂದು ಪ್ರಾದೇಶಿಕ ಸ್ಥಿರತೆಯನ್ನ ಸ್ಥಾಪಿಸಲಿಕ್ಕೆ, ಅದನ್ನ ಮೇಂಟೈನ್ ಮಾಡಲಿಕ್ಕೆ ನಾವು ಕಾಯ್ತಾ ಇರ್ತೇವೆ. ನಮಗೂ ಅಲ್ಲಿಂದ ಎಷ್ಟು ಉಪಯೋಗಗಳಾಗ್ತಾ ಇರುತ್ತೆ. ಚಾಬಹಾರ್ ಪೋರ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ಲಿರೋದು. ಇಂಟರ್ನಲ್ ಇನ್ಸ್ಟೆಬಿಲಿಟಿ ಇನ್ ಅ ಪಾರ್ಟ್ನರ್ ಕಂಟ್ರಿ ಅಫೆಕ್ಟ್ಸ್ ಡಯಾಸ್ಪೋರಾ ಸೇಫ್ಟಿ. ಎರಡು ದೇಶ ಇದೆ ಈಗ, ಭಾರತ ಮತ್ತೆ ಇರಾನ್. ಭಾರತದ ಎಷ್ಟೋ ಜನರು, ನಾನು ನೋಡಿದ ಮಾಹಿತಿ ಪ್ರಕಾರ ಸುಮಾರು 10,000 ಜನ ಇದ್ದಾರೆ. ಬೇರೆ ದೇಶಕ್ಕೆ ಹೋಲಿಸಿದ್ರೆ ತುಂಬಾ ಕಡಿಮೆ ಇದ್ದಾರೆ. ಆದ್ರೆ ಪ್ರತಿಯೊಂದು ಜೀವವೂ ಬಹಳ ಇಂಪಾರ್ಟೆಂಟ್ ಅಲ್ವಾ? ಪ್ರತಿಯೊಬ್ಬ ವ್ಯಕ್ತಿಯು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಅಲ್ಲಿ ಸುಮಾರು 10,000 ಜನ ಭಾರತೀಯರಿದ್ದಾರೆ, ಡಯಾಸ್ಪೋರಾ, ಇಂಡಿಯನ್ ಡಯಾಸ್ಪೋರಾ. ಹಾಗಾಗಿ ಅಲ್ಲಿರುವಂತಹ ಡಯಾಸ್ಪೋರಾವನ್ನ ಸರಿಯಾಗಿ ನೋಡ್ಕೊಳ್ಳೋದು ನಮ್ಮ ಕೆಲಸ ಆಗಿರುತ್ತೆ. ಡಯಾಸ್ಪೋರಾ ಸೇಫ್ಟಿ, ಡಿಪ್ಲೊಮ್ಯಾಸಿ, ರೀಜನಲ್ ಸೆಕ್ಯೂರಿಟಿ, 4 ಇಂಟರ್ನ್ಯಾಷನಲ್ ರಿಲೇಷನ್ ಕಾನ್ಸೆಪ್ಟ್. ಇದು ಎರಡು ದೇಶಗಳ ನಡುವಿನ ಸಂಬಂಧಗಳನ್ನ ನಿರ್ಧರಿಸುವಂತಹ ಬಹಳ ಮುಖ್ಯವಾದಂತಹ ವಿಷಯಗಳು. The UGC has notified new rules, 2026 regulation, prevent caste-based discrimination in higher education institutions, with penalties like loss of recognition for non-compliance. UGC ಅಂತ ಕರೀತಾರೆ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಇದೇನ್ ಮಾಡ್ತಾ ಇದೆ, ಈಗ 2026ಕ್ಕೆ ಹೊಸ ನಿಯಮಾವಳಿಗಳನ್ನ ಪ್ರಕಟ ಮಾಡ್ತಾ ಇದೆ. ಈಗ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾಸ್ಟ್ ಬೇಸಿಸ್ ಮೇಲೆ ಯಾವುದೇ ಡಿಸ್ಕ್ರಿಮಿನೇಷನ್ ಆಗಬಾರ್ದು, ತಾರತಮ್ಯ ಆಗಬಾರ್ದು. ಹಾಗೇನಾದ್ರೂ ಮಾಡಿದ್ರೆ ಪೆನಾಲ್ಟಿ, ಆ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯಗಳ ಒಂದೇನು ಶಿಕ್ಷಣ ಸಂಸ್ಥೆಗಳ ರೆಕಗ್ನಿಷನ್, ಮಾನ್ಯತೆಯನ್ನ ರದ್ದುಪಡಿಸಲಿಕ್ಕೆ ಸಹ ಮುಂದಾಗ್ತದೆ. UGC ಅಂಡ್ ರೆಗ್ಯುಲೇಷನ್ ಆಫ್ ಹೈಯರ್ ಎಜುಕೇಶನ್ ನೋಡೋದಾದ್ರೆ, UGC ಸ್ಟ್ಯಾಟ್ಯೂಟರಿ ಬಾಡಿ, ಇಂಪಾರ್ಟೆಂಟ್ ಇದು. ಸ್ಟ್ಯಾಟ್ಯೂಟರಿ ಬಾಡಿ ಕಾನೂನುಬದ್ಧ ಸಂಸ್ಥೆ, ಶಾಸನಬದ್ಧ ಸಂಸ್ಥೆ ಅಂತ ಹೇಳ್ಬಹುದು. ಒಂದು ಕಾನೂನಿನ ಮೂಲಕ ರಚಿಸಲ್ಪಟ್ಟಿರೋದು. That regulates standards, equity and funding in universities under the UGC Act 1956. ಅಲ್ವಾ? ಸ್ಟ್ಯಾಂಡರ್ಡ್ಸ್ ಇರಬಹುದು, ಮತ್ತೆ ಇಕ್ವಿಟಿ, ಫಂಡಿಂಗು ಎಲ್ಲವನ್ನ ರೆಗ್ಯುಲೇಟ್ ಮಾಡುತ್ತೆ UGC Act 1956 ನ ಅಡಿಯಲ್ಲಿ. It can issue binding regulation to ensure fairness and inclusion in campuses. ಇದು ಪಾಲಿಟಿ ಮತ್ತೆ ಗವರ್ನೆನ್ಸ್ ಕನೆಕ್ಟ್ ಆಗುತ್ತೆ ನೋಡಿ. ಬೈಂಡಿಂಗ್ ರೆಗ್ಯುಲೇಷನ್, ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ಈ ತರ ನೀವು ಮಾಡ್ಲೇಬೇಕು ಅಂತ ಹೇಳ್ಬಹುದು. ಯಾಕೆ ಹೇಳುತ್ತೆ? ಫೇರ್ನೆಸ್, ನ್ಯಾಯಯುತವಾಗಿರ್ಬೇಕು, ಮತ್ತೆ ಎಲ್ಲರನ್ನ ಒಳಗೊಂಡಿರ್ಬೇಕು, ಯಾರನ್ನ ಎಕ್ಸ್ಕ್ಲೂಡ್ ಮಾಡಬಾರ್ದು. ಇನ್ನು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಆನ್ ಇಕ್ವಾಲಿಟಿ, ನಮಗೆ ಸಂವಿಧಾನದಲ್ಲಿ ಸಹ ಇದೆ. ರೈಟ್ ಟು ಇಕ್ವಾಲಿಟಿ ಕಮ್ಸ್ ಅಂಡರ್ ಆರ್ಟಿಕಲ್ 14, 15, 17. ಅಬಲ್ಯೂಷನ್ ಆಫ್ ಅನ್ಟಚಬಿಲಿಟಿ ಸಹ ನಿಮ್ಗೆ ಗೊತ್ತಿದೆ, ಆರ್ಟಿಕಲ್ 17 ಅಂಡರಲ್ಲಿ ಬರೋದು. ಹಾಗೆ ಈ ಎಲ್ಲ ಒಂದು ಹಕ್ಕುಗಳಿಗೆ ನಾವು ಇದನ್ನ ಕನೆಕ್ಟ್ ಮಾಡಬಹುದು. ಇನ್ನು US President Donald Trump has again said that US needs Greenland for national security, reviving his earlier idea of taking control of the island, which has been firmly rejected by Denmark and Greenland. ಟ್ರಂಪ್ ಅವರು ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಗ್ರೀನ್ಲ್ಯಾಂಡ್ ಮೇಲೂ ಕಣ್ಣಿಟ್ಟಿದ್ದಾರೆ ಅವರು. ಹಾಗಾಗಿ ಆದಷ್ಟು ಬೇಗ ನ್ಯಾಷನಲ್ ಸೆಕ್ಯೂರಿಟಿ ದೃಷ್ಟಿಯಿಂದ ನಾವು ಅದನ್ನ ನಮ್ಮ ವಶಪಡಿಸ್ಕೊಳ್ತೇವೆ ಅಂತ ಹೇಳ್ತಾರೆ. ಟೇಕಿಂಗ್ ಕಂಟ್ರೋಲ್ ಆಫ್ ದಟ್ ಐಲ್ಯಾಂಡ್.
ಆದ್ರೆ ಇದನ್ನ ಗ್ರೀನ್ಲ್ಯಾಂಡ್ ಇರಬಹುದು ಮತ್ತೆ ಅಲ್ಲಿನ ಡೆನ್ಮಾರ್ಕ್ ಸರ್ಕಾರ ಇದನ್ನ ಒಪ್ಕೊಳ್ತಾ ಇಲ್ಲ. ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಆಫ್ ಗ್ರೀನ್ಲ್ಯಾಂಡ್. ಯಾಕೆ ಗ್ರೀನ್ಲ್ಯಾಂಡ್ ಇಂಪಾರ್ಟೆಂಟ್ ಅಂತಂದ್ರೆ ಅದಿರೋದಿಲ್ಲಿ ಆರ್ಕ್ಟಿಕ್ ರೀಜನ್ ನಲ್ಲಿ. ನಾರ್ತ್ ಅಮೆರಿಕಾ ಒಂದ್ ಕಡೆ, ನೆನ್ಪು ಮಾಡ್ಕೊಳ್ಳಿ. ನಾರ್ತ್ ಅಮೆರಿಕಾ ನೆನಪಾಗ್ತಾ ಇದೆಯಾ? ಈ ತರ ಇಲ್ಲೆಲ್ಲಾದ್ರೂ ನಾರ್ತ್ ಅಮೆರಿಕಾ ಕೆಳಗಡೆ ಸೌತ್ ಅಮೆರಿಕಾ ಎಲ್ಲ ಬಂತಲ್ವಾ? ಈ ಕಡೆ ಯುರೋಪ್ ಇದೆ. ಇಲ್ಲಿ ಮೇಲ್ಗಡೆ ಬರೋದು ಗ್ರೀನ್ಲ್ಯಾಂಡ್, ಇಲ್ಲೆಲ್ಲ ಬರುತ್ತೆ. ಈ ಬಂದಾಗ ಅದು ಆರ್ಕ್ಟಿಕ್ ರೀಜನ್ ಅಲ್ವಾ? ಆರ್ಕ್ಟಿಕ್ ರೀಜನ್ ಅದು ಮಿಸೈಲ್ ಡಿಫೆನ್ಸ್ ಇರಬಹುದು, ಮಿಲಿಟರಿ ಬೇಸ್ಗಳು, ಶಿಪ್ಪಿಂಗ್ ರೂಟ್ಸ್, ನ್ಯಾಚುರಲ್ ರಿಸೋರ್ಸ್ ಗಳಿಗೆಲ್ಲ ಬಹಳ ಇಂಪಾರ್ಟೆಂಟ್ ಆರ್ಕ್ಟಿಕ್ ರೀಜನ್. ಜಿಯೋ ಪೊಲಿಟಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಕರೆಸ್ಕೊಳ್ಳುತ್ತೆ. ಆ ಯಾರಿಗೂ ಕನೆಕ್ಟ್ ಆಗುತ್ತೆ, ಇದು ಜಿಯೋಗ್ರಫಿಗೂ ಕನೆಕ್ಟ್ ಆಗ್ತಾ ಇರುತ್ತೆ, ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಇನ್ನು ನ್ಯಾಟೋ ಮತ್ತೆ ಕಲೆಕ್ಟಿವ್ ಸೆಕ್ಯೂರಿಟಿ. ನ್ಯಾಟೋ ಅಂತಂದ್ರೆ ಏನು? ಮಿಲಿಟರಿ ಅಲಯನ್ಸ್ ಬೇಸ್ಡ್ ಆನ್ ಕಲೆಕ್ಟಿವ್ ಸೆಕ್ಯೂರಿಟಿ. ನ್ಯಾಟೋ ಗುಂಪಿನಲ್ಲಿರೋ ದೇಶಗಳು ಹೇಗಿರುತ್ತೆ ಅಂತಂದ್ರೆ ಒಬ್ಬರ ಮೇಲೆ ಅಟ್ಯಾಕ್ ಆದ್ರೆ ಅದು ಎಲ್ಲರ ಮೇಲೂ ಅಟ್ಯಾಕ್ ಆಗದ ರೀತಿ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ. ಅಟ್ಯಾಕ್ ಆನ್ ಒನ್ ಮೆಂಬರ್ ಇಸ್ ಟ್ರೀಟೆಡ್ ಆಸ್ ಅನ್ ಅಟ್ಯಾಕ್ ಆನ್ ಆಲ್. ಗ್ರೀನ್ಲ್ಯಾಂಡ್ ಮ್ಯಾಟರ್ಸ್ ಫಾರ್ ನ್ಯಾಟೋಸ್ ಡಿಫೆನ್ಸ್ ಆರ್ಕಿಟೆಕ್ಚರ್, ಎಸ್ಪೆಷಲಿ ಅಗೇನ್ಸ್ಟ್ ಥ್ರೆಟ್ಸ್ ಫ್ರಮ್ ರಷ್ಯಾ ಅಂಡ್ ಚೀನಾ. ಗ್ರೀನ್ಲ್ಯಾಂಡ್ ಇದ್ರಲ್ಲಿ ಬರೋದ್ರಿಂದ, ಈಗ ನ್ಯಾಟೋದ ಒಂದು ಭಾಗನೇ ಆಗಿರೋದ್ರಿಂದ ಇವರೊಳಗಡೆನೆ ಈಗ ಸಂಘರ್ಷ ಎದುರಾಗಬಹುದು. ಹಾಗಾಗಿ ಬಹಳ ಸರಿಯಾದ ರೀತಿಯಲ್ಲಿ ಮುಂದಿನ ಹೆಜ್ಜೆನ ಇಡ್ಬೇಕಾಗುತ್ತೆ. ಇನ್ನೊಂದು ಆರ್ಟಿಕಲ್ ಇತ್ತು, ಅದರಲ್ಲಿ ಸೈನ್ಸ್ ರಿಲೇಟೆಡ್ ಆರ್ಟಿಕಲ್. ಫ್ಯೂಚರಿಸ್ಟಿಕ್ ಮರೀನ್ ಅಂಡ್ ಸ್ಪೇಸ್ ಬಯೋಟೆಕ್ನಾಲಜಿ. ಇಂಡಿಯಾ ಕ್ಯಾನ್ ಬಿಕಮ್ ಅ ಲೀಡರ್ ಇನ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಬೈ ಯೂಸಿಂಗ್ ಡೀಪ್ ಓಷನ್ ಅಂಡ್ ಸ್ಪೇಸ್ ಫಾರ್ ಬಯೋಲಾಜಿಕಲ್ ರಿಸರ್ಚ್ ಅಂಡ್ ಪ್ರೊಡಕ್ಷನ್. ಭಾರತ ಡೀಪ್ ಓಷನ್ ಮಿಷನ್ಗಳು ಅಂತಂದ್ರೆ ಆಳವಾದ ಸಮುದ್ರ ಸಾಗರಕ್ಕೆ ಸಂಬಂಧಪಟ್ಟಂತ ಯೋಜನೆಗಳು ಮತ್ತೆ ಬಾಹ್ಯಾಕಾಶ ಸಂಶೋಧನೆ ಎರಡರಲ್ಲೂ ಸಹ, ಅದ್ರ ಜೊತೆ ಜೈವಿಕ ಉತ್ಪಾದನೆ ನೋಡಿ ಹೇಗೆ ಕನೆಕ್ಟ್ ಆಗ್ತಾ ಇದೆ ನೋಡಿ. ಮರೀನ್ ಬಯೋಟೆಕ್ನಾಲಜಿ, ಸ್ಪೇಸ್ ಬಯೋಟೆಕ್ನಾಲಜಿ. ಬಯೋಟೆಕ್ನಾಲಜಿ ಮೇನ್ ಬೇಸಿಸ್ ಅಲ್ಲಿ ಇರುವಂತ ಪಾಯಿಂಟ್. ಒಂದ್ ಕಡೆ ಮರೀನ್ ಸಮುದ್ರದ ಆಳಕ್ಕೆ ಹೋಗೋದು, ಇನ್ನೊಂದ್ ಕಡೆ ಆಕಾಶದ ಎತ್ತರಕ್ಕೆ ಹೋಗೋದು ಸ್ಪೇಸ್ ಅಲ್ವಾ? ಎರಡು ಕಡೆ ಬಯೋಟೆಕ್ನಾಲಜಿ ಹೇಗೆ ಯೂಸ್ ಮಾಡ್ಕೋಬಹುದು, ಆ ಒಂದು ಕ್ಷೇತ್ರದಲ್ಲಿ ನಾಯಕನಾಗುವ ಗುರಿಯನ್ನ ಭಾರತ ಹೊಂದ್ತಾ ಇದೆ. ಮರೀನ್ ಬಯೋಟೆಕ್ನಾಲಜಿ ನೋಡೋದಾದ್ರೆ ಇಟ್ ಯೂಸಸ್ ಮರೀನ್ ಆರ್ಗಾನಿಸಮ್ಸ್. ಉದಾಹರಣೆಗೆ ಆಲ್ಗೆ ಇರಬಹುದು, ಮೈಕ್ರೋಬ್ಸ್, ಸೀವೀಡ್, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಫುಡ್ ಇಂಗ್ರೀಡಿಯೆಂಟ್ಸ್ ಗಳನ್ನ, ಮೆಡಿಸಿನ್, ಬಯೋಫಿಯಲ್, ಎನ್ಸೈಮ್ಸ್, ಬಯೋ ಮೆಟೀರಿಯಲ್ ಗಳನ್ನ ತಯಾರು ಮಾಡ್ತಾರೆ. ಅದು ಮರೀನ್ ಬಯೋಟೆಕ್ನಾಲಜಿ ಅಂಡರಲ್ಲಿ ಬರೋದು. ಇಟ್ ಲಿಂಕ್ಸ್ ವಿತ್ ಇಂಡಿಯಾಸ್ ಬ್ಲೂ ಎಕಾನಮಿ ಅಂಡ್ ಪ್ರೋಗ್ರಾಮ್ಸ್ ಲೈಕ್ ಡೀಪ್ ಓಷನ್ ಮಿಷನ್. ಭಾರತದ ಬ್ಲೂ ಎಕಾನಮಿ, ಡೀಪ್ ಓಷನ್ ಮಿಷನ್ ಗಳಿಗೆ ಹೆಲ್ಪ್ ಮಾಡುತ್ತೆ. ಇದು ಮರೀನ್ ಅಥವಾ ಮರೈನ್ ಅಂತ ಹೇಳ್ತಾರೆ. ಸ್ಪೇಸ್ ಬಯೋಟೆಕ್ನಾಲಜಿ ಸ್ಟಡೀಸ್ ಹೌ ಮೈಕ್ರೋ ಆರ್ಗನಿಸಮ್ಸ್ ಅಂಡ್ ಹ್ಯೂಮನ್ ಸೆಲ್ಸ್ ಬಿಹೇವ್ ಇನ್ ಮೈಕ್ರೋಗ್ರಾವಿಟಿ. ಮೈಕ್ರೋಗ್ರಾವಿಟಿ ಅಂತಂದ್ರೆ ಸ್ವಲ್ಪ ಮಟ್ಟದಲ್ಲಿ ಮಾತ್ರ ಗ್ರಾವಿಟಿ ಎಫೆಕ್ಟ್ ಆಗುತ್ತೆ. ಈಗ ಸ್ಪೇಸಿಗೆ ಹೋದ್ರೆ ಗ್ರಾವಿಟಿ ಚಂದ್ರನ ಮೇಲೆ ಹೋದ್ರೆ ಗ್ರಾವಿಟಿ ಇರಲ್ಲ ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ಗ್ರಾವಿಟಿ ಝೀರೋ ಅನ್ನುವಂತ ಸಿಚುವೇಶನ್ ಇರೋದಿಲ್ಲ, ನಿಯರ್ ಝೀರೋ ಇರುತ್ತೆ. ಅದಕ್ಕೆ ಮೈಕ್ರೋಗ್ರಾವಿಟಿ ಅಂತ ಕರೀತಾರೆ. ಈ ಸ್ಪೇಸ್ ಬಯೋಟೆಕ್ನಾಲಜಿಯಲ್ಲಿ ಹೇಗೆ ಮೈಕ್ರೋ ಆರ್ಗಾನಿಸಮ್ಸ್ಗಳು, ಹ್ಯೂಮನ್ ಸೆಲ್ಲು ವರ್ಕ್ ಆಗುತ್ತೆ, ಆ ಸ್ಪೇಸು ಮೈಕ್ರೋಗ್ರಾವಿಟಿ ಸಿಚುವೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತ ಸ್ಪೇಸ್ ಬಯೋಟೆಕ್ನಾಲಜಿ ಸ್ಟಡಿ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಡ್ರಗ್ ಡೆವಲಪ್ಮೆಂಟ್, ಲೈಫ್ ಸಪೋರ್ಟ್ ಸಿಸ್ಟಮ್, ಸ್ಪೇಸ್ ಮಿಷನ್ಸ್ ಅಂಡ್ ಅಡ್ವಾನ್ಸ್ಡ್ ಬಯೋ ಮ್ಯಾನುಫ್ಯಾಕ್ಚರಿಂಗ್, ಸಪೋರ್ಟಿಂಗ್ ಇಂಡಿಯಾಸ್ ಲಾಂಗ್ ಟರ್ಮ್ ಸ್ಪೇಸ್ ಅಂಡ್ ಟೆಕ್ನಾಲಜಿ ಗೋಲ್ಸ್. ಹಾಗಾಗಿ ನಮ್ಮ ದೇಶದ ಬಹಳಷ್ಟು ಬೇರೆ ಬೇರೆ ಗುರಿಗಳಿದೆ. ಅಲ್ಲಿ ಮೈಕ್ರೋಗ್ರಾವಿಟಿಯಲ್ಲಿ ಅಧ್ಯಯನ ಮಾಡೋದು, ಅದ್ರ ಜೊತೆ ಬಯೋ ಮ್ಯಾನುಫ್ಯಾಕ್ಚರಿಂಗು, ಸ್ಪೇಸ್ ಮಿಷನ್ಗಳಿಗೆ ಹೆಲ್ಪ್ ಮಾಡುತ್ತೆ. ಇದರಿಂದ ಇಸ್ರೋದ ಕೆಲವೊಂದು ಗುರಿಗಳಿದೆ, ಅದಕ್ಕೆ ಸಹ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ಒಂದು ಆರ್ಟಿಕಲ್ ಬಗ್ಗೆ ನೋಡೋದಾದ್ರೆ, ವೈ ಇಂಡಿಯಾ ನೀಡ್ಸ್ ಅ ಮೆಂಟರಿಂಗ್ ಮೂವ್ಮೆಂಟ್. ಮೆಂಟರಿಂಗ್ ಮೂವ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ? ಇಂಡಿಯಾ ಹ್ಯಾಸ್ ಮಿಲಿಯನ್ಸ್ ಆಫ್ ಯಂಗ್ ಪೀಪಲ್, ಲಕ್ಷಾಂತರ ಕೋಟ್ಯಾಂತರ ಯುವಕರಿದ್ದಾರೆ. ಎಂಟರಿಂಗ್ ಹೈಯರ್ ಎಜುಕೇಶನ್ ಅಂಡ್ ದಿ ಜಾಬ್ ಮಾರ್ಕೆಟ್ ಎವ್ರಿ ಇಯರ್. ಪ್ರತಿ ವರ್ಷ ಎಷ್ಟೋ ಜನ ಹೈಯರ್ ಎಜುಕೇಶನ್ ಜಾಯ್ನ್ ಆಗ್ತಾರೆ, ಹೈಯರ್ ಎಜುಕೇಶನ್ ಮುಗಿಸಿ ಜಾಬ್ ಫೀಲ್ಡ್ಗೆ ಬರ್ತಾರೆ. ಡಿಗ್ರಿ ಇದೆ, ಇವನ್ ವಿತ್ ಡಿಗ್ರೀಸ್ ಅಂಡ್ ಸ್ಕಿಲ್ಸ್ ಮೆನಿ ಯೂತ್ ಸ್ಟ್ರಗಲ್ ಟು ಗೆಟ್ ಜಾಬ್ಸ್ ಆರ್ ಗ್ರೋ ಇನ್ ಕರಿಯರ್ಸ್ ಅಲ್ವಾ? ಕರಿಯರ್ ಗ್ರೋತ್ ಆಗೋದೇ ಇಲ್ಲ. ಸ್ಕಿಲ್ ಇದ್ರು, ಡಿಗ್ರಿ ಇದ್ರು ಸ್ಟ್ರಗಲ್ ಅಂತ ಕಷ್ಟಪಡ್ತಾ ಇರ್ತಾರೆ. ಆರ್ಟಿಕಲ್ ಅಲ್ಲಿ ಹೇಳೋದೇನಂತಂದ್ರೆ, ಮೆಂಟರಿಂಗ್ ಈಸ್ ದಿ ಮಿಸ್ಸಿಂಗ್ ಲಿಂಕ್ ಬಿಟ್ವೀನ್ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್. ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ ಗೆ ನಡುವೆ ಒಂದು ಮೆಂಟರಿಂಗ್ ಅನ್ನುವಂತ ಲಿಂಕ್ ಬೇಕು. ಕಾಲ್ಸ್ ಫಾರ್ ನ್ಯಾಷನಲ್ ಮೆಂಟರಿಂಗ್ ಮೂವ್ಮೆಂಟ್ ಇನ್ ಇಂಡಿಯಾ. ಹಾಗಾಗಿ ಭಾರತದಲ್ಲಿ ಒಂದು ಮೆಂಟರಿಂಗ್ ಮೂವ್ಮೆಂಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮೆಂಟರಿಂಗ್ ಬೇಕು? ಮೆನಿ ಯಂಗ್ ಪೀಪಲ್ ಲ್ಯಾಕ್ ಕಾನ್ಫಿಡೆನ್ಸ್, ಗೈಡೆನ್ಸ್, ಪ್ರೊಫೆಷನಲ್ ನೆಟ್ವರ್ಕ್ಸ್.
ಈಗ ನೀವೇ ನೋಡಿದ್ರೆ ಡಿಗ್ರಿ ಮುಗ್ದಿರುತ್ತೆ. ಎಷ್ಟೋ ಪರಿಸ್ಥಿತಿಗಳು ಹಿಂದೆ ನಮಗೂ ಅನುಭವ ಆದ ಪ್ರಕಾರ ನಮಗೆ ಡಿಗ್ರಿ ಮುಗಿದರೂ ಸಹ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ. ಕ್ಲಾರಿಟಿಗೋಸ್ಕರ ನಾವು ತುಂಬಾ ಜನರನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ. ತುಂಬಾ ಜನರು ತುಂಬಾ ಸಲಹೆ ಕೊಡ್ತಾರೆ. ಆಮೇಲೆ ಮತ್ತೆ ಕನ್ಫ್ಯೂಷನ್‌ಗೆ ಬಂದು ಮುಟ್ತೇವೆ. ಹಾಗಾಗಿ ನಾವು ನಮ್ಮಲ್ಲಿ ಇರುವಂತ ಸ್ಕಿಲ್ ಬಗ್ಗೂ ಸಹ ನಮ್ಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಮತ್ತೆ ಯಾವ್ದು ಸರಿ ಅಂತ ಚೂಸ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ನೆಟ್ವರ್ಕ್ ಹೇಗೆ ಬಿಲ್ಡ್ ಮಾಡೋದು ಗೊತ್ತಿರೋದಿಲ್ಲ. ಅದರಲ್ಲೂ ಫಸ್ಟ್ ಜನರೇಷನ್ ಲರ್ನರ್ಸ್ ಇರ್ತಾರೆ, ಯಂಗ್ ವುಮೆನ್ ಇರ್ತಾರಲ್ವಾ, ಅವರಿಗೆಲ್ಲ ಬಹಳ ಕಷ್ಟ ಆಗ್ತಾ ಇರುತ್ತೆ. ಸೊ ಎಂಪ್ಲಾಯರ್ಸ್ ಟುಡೇ ವಾಂಟ್ ಹ್ಯೂಮನ್ ಸ್ಕಿಲ್ಸ್, ನಾಟ್ ಜಸ್ಟ್ ಮಾರ್ಕ್ಸ್. ಡಿಗ್ರಿ ಮುಗಿಸಿದ್ದೇವೆ, ಇಂಜಿನಿಯರಿಂಗು, ಮೆಡಿಕಲ್ಲು, ಹೀಗೆ ಬೇರೆ ಬೇರೆ ಫೀಲ್ಡ್ ಇರ್ಬೋದು, ಯಾವುದೇ ಇರ್ಬೋದು. ಒಂದು ಕಂಪನಿ ಅಥವಾ ಇಂಡಸ್ಟ್ರಿಗೆ ಹೋಗ್ತೀರಾ ಅಂತಂದ್ರೆ ಅಲ್ಲಿ ಕೇವಲ ಹ್ಯೂಮನ್ಸ್ ಅಂತಂದ್ರೆ ನಿಮ್ ಮಾರ್ಕ್ಸ್ ನೋಡೋದಿಲ್ಲ, ಹ್ಯೂಮನ್ ಸ್ಕಿಲ್ಸ್ ಬಹಳ ಇಂಪಾರ್ಟೆಂಟು. ಕಮ್ಯುನಿಕೇಶನ್ ಇರಬಹುದು, ಅಡಾಪ್ಟೆಬಿಲಿಟಿ, ಹೇಗೆ ನಿಮ್ಮನ್ನ ನೀವು ಅಲ್ಲಿ ಹೊಂದಿಸ್ಕೊಳ್ತೀರಿ ಹೊಸ ವಾತಾವರಣಕ್ಕೆ. ಹಾಗಾಗಿ ಮೆಂಟರಿಂಗ್ ಪ್ರೊವೈಡ್ಸ್ ಪರ್ಸನಲ್ ಗೈಡೆನ್ಸ್ ವಿಚ್ ಸಿಸ್ಟಮ್ಸ್ ಅಲೋನ್ ಕ್ಯಾನಾಟ್ ಗಿವ್. ಇಡೀ ಒಂದು ಸ್ಕೂಲಲ್ಲಿ ಎಲ್ಲರ ಜೊತೆ ಕಲಿಯೋದು ಬೇರೆ, ಆದ್ರೆ ಪರ್ಸನಲ್ ಆಗಿ ಒಬ್ಬರ ಹತ್ರ ಮೆಂಟರ್ಶಿಪ್ ತಗೊಳ್ಳೋದು ಬೇರೆ. ಹಾಗಾಗಿ ಪರ್ಸನಲ್ ಗೈಡೆನ್ಸ್ ಇದ್ದಾಗ ಆ ವ್ಯಕ್ತಿಯ ಕುಂದುಕೊರತೆಗಳು ಸರಿಯಾಗಿ ಗೊತ್ತಾಗುತ್ತೆ, ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಬಹುದು ಅಂತ ಇಲ್ಲಿ ಆರ್ಟಿಕಲ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಸ್ಟ್ರೆಂತ್ಸ್ ಆಫ್ ಮೆಂಟರಿಂಗ್ ನೋಡೋದಾದ್ರೆ, ಬ್ರಿಡ್ಜಸ್ ಇನ್ಇಕ್ವಾಲಿಟಿ ಅಲ್ವಾ, ಹೆಲ್ಪ್ಸ್ ಟ್ಯಾಲೆಂಟೆಡ್ ಯೂತ್ ವಿತೌಟ್ ಸೋಷಿಯಲ್ ಕನೆಕ್ಷನ್. ಕೆಲವರು ಸೋಷಿಯಲ್ ಕನೆಕ್ಷನ್ ಇಟ್ಕೊಂಡಿರೋದಿಲ್ಲ, ಆದ್ರೆ ಟ್ಯಾಲೆಂಟ್ ಇರುತ್ತೆ, ಅಂಥವರಿಗೆ ಮೆಂಟರಿಂಗ್ ಇಂದ ಹೆಲ್ಪ್ ಆಗುತ್ತೆ. ಮತ್ತೆ ವಿಮೆನ್ ಪಾರ್ಟಿಸಿಪೇಷನ್, ಹೇಗೆ ಎಂಟರ್ ಆಗೋದು ಜಾಬ್ ಫೀಲ್ಡ್ಗೆ, ರಿಟೆನ್ಷನ್ ಅಲ್ಲೇ ಹೇಗೆ ಉಳಿಯೋದು, ಮತ್ತೆ ಗ್ರೋ ಹೇಗಾಗೋದು, ಅದ್ರ ಜೊತೆ ಕಾನ್ಫಿಡೆನ್ಸ್, ಲೀಡರ್ಶಿಪ್, ಡಿಸಿಷನ್ ಮೇಕಿಂಗ್, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸ್ಕಿಲ್ಗಳು. ಅದನ್ನ ಬಿಲ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಲೋ ಕಾಸ್ಟ್ ಹೈ ಇಂಪ್ಯಾಕ್ಟ್, ಒಂದು ಮೆಂಟರ್ ಇಂದ ಲೈಫ್ ಚೇಂಜ್ ಆಗಬಹುದು. ದೊಡ್ಡ ದೊಡ್ಡ ಕೋರ್ಸ್ ಗಳನ್ನ ಪರ್ಚೇಸ್ ಮಾಡೋಕ್ಕಿಂತ ಕೆಲವು ಮೆಂಟರ್ಗಳಿಂದ ಹೆಚ್ಚು ಹೆಲ್ಪ್ ಆಗಬಹುದು. ಇನ್ನು ಆಲ್ರೆಡಿ ಗೇನಿಂಗ್ ಪಾಲಿಸಿ ಸಪೋರ್ಟ್ ಇಂಟಿಗ್ರೇಟೆಡ್ ಇಂಟು ಪ್ಲಾಟ್ಫಾರ್ಮ್ಸ್ ಲೈಕ್ ನ್ಯಾಷನಲ್ ಕೆರಿಯರ್ ಸರ್ವಿಸ್ಗಳಲ್ಲಿ ಇದನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆ ಕಾರ್ಪೊರೇಟ್ ಅಂಡ್ ಸಿವಿಲ್ ಸೊಸೈಟಿ ಇನ್ವಾಲ್ವ್ಮೆಂಟ್, ಕೇವಲ ಮೆಂಟರ್ ಅಂತ ಒಬ್ಬರೇ ಇದ್ರೆ ಆಗೋದಿಲ್ಲ, ಸಪೋರ್ಟ್ ಬೇಕಾಗುತ್ತೆ. ಸಿವಿಲ್ ಸೊಸೈಟಿ ಮತ್ತೆ ಕಾರ್ಪೊರೇಟ್ ವರ್ಲ್ಡ್ ಎಲ್ಲದು ಇದ್ದಾಗ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೋದು. ಅದರಿಂದಾಗಿ ಎಕ್ಸ್ಪ್ಯಾಂಡ್ ಆಕ್ಸೆಸ್ ಟು ಅಪರ್ಚುನಿಟೀಸ್ ಎಲ್ಲದು ಕರೆಕ್ಟ್ ಆಗಿ ಹೊಂದಾಣಿಕೆ ಆದಾಗ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಕನ್ಸರ್ನ್ಸ್ ಏನಂತಂದ್ರೆ ಸ್ಕೇಲ್ ಅಂಡ್ ಕ್ವಾಲಿಟಿ ಚಾಲೆಂಜ್. ಒಂದ್ ವೇಳೆ ಸರಿಯಾದ ಮೆಂಟರ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ, ಆದ್ರೆ ಪುವರ್ ಮೆಂಟರಿಂಗ್ ಕ್ಯಾನ್ ಡೂ ಮೋರ್ ಹಾರ್ಮ್ ದೆನ್ ಗುಡ್. ಮೆಂಟರ್ ಸಿಕ್ಕಿಲ್ಲ ಅಂತಂದ್ರೆ ಜಾಸ್ತಿ ಹಾರ್ಮ್ ಆಗುತ್ತೆ, ಕಷ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ವಾಲಂಟಿಯರ್ ಡಿಪೆಂಡೆನ್ಸ್ ನೋಡೋದಾದ್ರೆ ಸಸ್ಟೈನಬಿಲಿಟಿ ಮೇ ಸಫರ್ ಇಫ್ ಎಂಥೂಸಿಯಾಸಮ್ ಡಿಕ್ಲೈನ್ಸ್. ಈಗ ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ವಿಷಯವನ್ನಾದ್ರೂ ಕಲೀಲಿಕ್ಕೆ ಉತ್ಸಾಹ ಇರುತ್ತೆ, ಆದ್ರೆ ಎಷ್ಟು ದಿನ ಆ ಉತ್ಸಾಹ ಮುಂದುವರಿಯುತ್ತೆ ಅನ್ನೋದು ಅದು ಇನ್ನರ್ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿರೋದು. ಎಂಥೂಸಿಯಾಸಮ್ ನಲ್ಲಿ ಉತ್ಸಾಹದಿಂದ ಸ್ಟಾರ್ಟ್ ಮಾಡ್ತಾರೆ. ಭಾರತದಲ್ಲಿ ಎಷ್ಟೋ ಕಡೆ ಎಷ್ಟೋ ಫೀಲ್ಡ್ ಅಲ್ಲಿ ನಾವು ನೋಡ್ತಾನೆ ಇರ್ತೇವೆ, ಆರಂಭ ಶೂರತ್ವ ಅಂತ ಹೇಳ್ತಾರೆ. ಒಂದ್ ವಾರ ಇಡೀ ದಿನ 8 ರಿಂದ 10 ತಾಸು ಓದೋದು, ಆಮೇಲೆ ಒಂದ್ ವಾರ ಮುಗಿದ್ಮೇಲೆ ಅದು 1 ತಾಸಲ್ಲೂ ಇರೋದಿಲ್ಲ, 8 ಇಂದ ಡೈರೆಕ್ಟ್ 0ಗೆ ಬರುತ್ತೆ. ಮತ್ತೆ ಒಂದ್ ವಾರ ರೆಸ್ಟ್, ಮತ್ತೊಂದ್ ವಾರ ಓದೋದು. ಈ ತರ ಗ್ರಾಫು ಮೇಲೆ ಹೋಗೋದು ಕೆಳಗೆ ಬರೋದು, ಮೇಲೆ ಹೋಗೋದು ಕೆಳಗೆ ಬರೋದು, ಈ ತರ ಆಗ್ತಾ ಇರುತ್ತೆ. ಸಸ್ಟೈನಬಿಲಿಟಿ ಇರೋದಿಲ್ಲ, ಹಾಗಾಗಿ ಅದು ಡಿಪೆಂಡ್ ಆಗುತ್ತೆ ವ್ಯಕ್ತಿಗಳ ಮೇಲೆ. ಇನ್ನು ರೂರಲ್ ಅಂಡ್ ಇನ್ಫಾರ್ಮಲ್ ಸೆಕ್ಟರ್ ಯೂತ್ ಮೇ ಸ್ಟಿಲ್ ಬಿ ಲೆಫ್ಟ್. ಈಗ ಲಿಂಕ್ಡ್ ಇನ್ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಇದೆ, ನೀವು ನೋಡಿರ್ಬೋದು. ಜಾಬ್ ಅಪ್ಲೈ ಮಾಡೋರು, ಕಾರ್ಪೊರೇಟ್ ವರ್ಲ್ಡ್ ನವರು ಅದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಆದ್ರೆ ಎಷ್ಟೋ ಯೂತ್ಸ್ಗೆ, ರೂರಲ್ ಅಲ್ಲಿ ಇರೋರಿಗೆ, ಇನ್ಫಾರ್ಮಲ್ ಸೆಕ್ಟರ್ಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ಕನೆಕ್ಟಿವಿಟಿ ಜಾಸ್ತಿ ಆಗ್ತಾ ಇರೋದಿಲ್ಲ. ಇನ್ನು ಮೆಜರ್ಮೆಂಟ್ ಡಿಫಿಕಲ್ಟಿ, ಇಂಪ್ಯಾಕ್ಟ್ ಆಫ್ ಮೆಂಟರಿಂಗ್ ಇಸ್ ಹಾರ್ಡರ್ ಟು ಕ್ವಾಂಟಿಫೈ. ಈಗ ಒಬ್ಬ ಮೆಂಟರ್ ಇಂದ ಯಾವ ರೀತಿ ಬದಲಾವಣೆ ಆಯಿತು ಅನ್ನೋದನ್ನ ನಂಬರ್ ಗಳಲ್ಲಿ ಹೇಳಿಕ್ ಸಾಧ್ಯ ಆಗೋದಿಲ್ಲ. ನಂಬರ್ ಅಲ್ಲಿ ಹೇಳಿಕ್ ಆಗಲ್ಲ ಅಂತಂದ್ರೆ ಅದನ್ನ ಮೆಜರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಇನ್ನು ಕೆನಾಟ್ ರೀಪ್ಲೇಸ್ ಜಾಬ್ಸ್ ಅಲ್ವಾ. ಮೆಂಟರಿಂಗ್ ಹೆಲ್ಪ್ಸ್ ಎಂಪ್ಲಾಯಬಿಲಿಟಿ ಬಟ್ ಕೆನಾಟ್ ಕ್ರಿಯೇಟ್ ಜಾಬ್ಸ್. ಜಾಬ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ, ಇನ್ನೊಂದು ಜಾಬ್ ಇದೆ, ಆ ಜಾಬಿಗೆ ಹೋಗೋದು ಹೀಗೆ ಅಂತ ಹೇಳ್ಬಹುದು. ಹಾಗಾಗಿ ಜಾಬ್ ರೀಪ್ಲೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನು ವೇ ಫಾರ್ವರ್ಡ್ ಅಲ್ಲಿ ಬರೆಯೋದು? ಬಿಲ್ಡ್ ನ್ಯಾಷನಲ್ ಮೆಂಟರಿಂಗ್ ಫ್ರೇಮ್ವರ್ಕ್ ವಿತ್ ಕ್ಲಿಯರ್ ಸ್ಟ್ಯಾಂಡರ್ಡ್ಸ್. ಒಳ್ಳೆ ಸ್ಟ್ಯಾಂಡರ್ಡ್ ಮೂಲಕ ಒಂದು ಫ್ರೇಮ್ವರ್ಕ್ ಬಿಲ್ಡ್ ಮಾಡೋದು. ಅದ್ರ ಜೊತೆಯಲ್ಲಿ ಎಜುಕೇಶನ್, ಸ್ಕಿಲ್ಲಿಂಗು, ಎಂಪ್ಲಾಯ್ಮೆಂಟ್ ಪ್ಲಾಟ್ಫಾರ್ಮ್ ಗಳನ್ನ ಇಂಟಿಗ್ರೇಟ್ ಮಾಡೋದು. ಮತ್ತೆ ಮೆಂಟರ್ಸ್ ಅನ್ನ ಪ್ರಾಪರ್ ಟ್ರೈನ್ ಮಾಡೋದು ಅಲ್ವಾ. ಮೆಂಟರ್ಗೆ ಟ್ರೈನಿಂಗ್ ಬೇಕಾಗತ್ತೆ, ಯಾರು ಪರ್ಫೆಕ್ಟ್ ಆಗಿರೋದಿಲ್ಲ, ಹಾಗಾಗಿ ಅವರಿಗೂ ಟ್ರೈನಿಂಗ್ ಕೊಡಬೇಕಾಗತ್ತೆ. ಮೆಂಟರ್ಶಿಪ್ ನಲ್ಲಿ ಎಥಿಕ್ಸ್ ಮತ್ತೆ ಸೇಫ್ ಗಾರ್ಡ್ ಅನ್ನ ಇನ್ಕ್ಲೂಡ್ ಮಾಡಿರಬೇಕು. ಯೂಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಟು ಸ್ಕೇಲ್ ಮಾನಿಟರಿಂಗ್ ವಿತೌಟ್ ಲೂಸಿಂಗ್ ಹ್ಯೂಮನ್ ಕನೆಕ್ಷನ್. ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳನ್ನ ಯೂಸ್ ಮಾಡಬಹುದು ನಾವು. ಸ್ಕೇಲ್ ಅಂತಂದ್ರೆ ವಿಸ್ತರಿಸೋದು ಅಂತ ಹೇಳ್ಬಹುದು. ಹೆಚ್ಚು ಕಡೆ ವ್ಯಾಪ್ತಿನ ವಿಸ್ತರಿಸಲಿಕ್ಕೆ ಈ ಆನ್ಲೈನ್ ಮೀಡಿಯಾಗಳನ್ನ ನಾವು ಯೂಸ್ ಮಾಡ್ಕೊಳ್ಬಹುದು.
ಆದ್ರೆ ಹ್ಯೂಮನ್ ಕನೆಕ್ಷನ್ ಲಾಸ್ ಆಗಬಾರ್ದು ಅದರಲ್ಲಿ. ಅದ್ರ ಜೊತೆ CSR ಇನಿಷಿಯೇಟಿವ್ ಇದೆ, ಕಾರ್ಪೊರೇಟ್ ಪಾರ್ಟಿಸಿಪೇಷನ್, NGO, ಫಿಲಾಂಥ್ರಪಿ ಎಲ್ಲದಕ್ಕೂ ನಾವು ಎನ್ಕರೇಜ್ ಮಾಡೋದು. ಫೋಕಸ್ ಆನ್ ವಿಮೆನ್ ಫಸ್ಟ್ ಜನರೇಷನ್ ಲರ್ನರ್ಸ್ ಅಂಡ್ ಅಂಡರ್ ಸರ್ವ್ಡ್ ರೀಜನ್ಸ್. ಹೊಸದಾಗಿ ಫೀಲ್ಡ್ಗೆ ಬಂದಿರ್ತಾರೆ ವಿಮೆನ್ ಇರಬಹುದು, ಅದ್ರ ಜೊತೆ ಅಂಡರ್ ಸರ್ವ್ಡ್ ರೀಜನ್ಸ್, ಕೆಲವೊಂದು ಪ್ರಾದೇಶಿಕ ಅಸಮಾನತೆನ ನಾವು ನೋಡ್ತಾ ಹೋಗ್ತೇವೆ. ಅಂತಹ ರೀಜನ್ಗಳನ್ನ ಫೋಕಸ್ ಆಗಿ ಇಟ್ಕೊಂಡು ನಾವು ಅಲ್ಲಿರುವಂತಹ ಯೂತ್ಗೆ ಸರಿಯಾದ ಮೆಂಟರ್ಶಿಪ್ ಅನ್ನ ಕೊಡ್ಲಿಕ್ಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೆಂಟರ್ಶಿಪ್ ಕ್ಯಾನ್ ಕನ್ವರ್ಟ್ ಇಂಡಿಯಾಸ್ ಡೆಮೋಕ್ರೆಟಿಕ್ ಪೊಟೆನ್ಶಿಯಲ್ into real opportunity by humanizing the education to employment transition. ಈ ಟರ್ಮ್ ಇಂಪಾರ್ಟೆಂಟ್. ಭಾರತದ ಡೆಮೋಗ್ರಾಫಿಕ್ ಪೊಟೆನ್ಶಿಯಲ್ ಇದೆ, ಜನಸಂಖ್ಯೆ ಇರುವಂತ ದೊಡ್ಡ ಆಸ್ತಿ ನಮ್ದು, ಅವ್ರ ಹತ್ರ ಸಾಮರ್ಥ್ಯನೂ ಇದೆ. ಸಾಮರ್ಥ್ಯ ನಿಜವಾಗ್ಲೂ ಇರುವಂತ ಅವಕಾಶವನ್ನ ಉಪಯೋಗಿಸ್ಕೊಂಡು ಮುಂದುವರಿಬೇಕು ಅಲ್ವಾ? ಹಾಗಾದಾಗ ಮಾತ್ರ ಎಜುಕೇಶನ್ ಇಂದ ಎಂಪ್ಲಾಯ್ಮೆಂಟ್ಗೆ ಆಗ್ತಕ್ಕಂಥ ಟ್ರಾನ್ಸಿಷನ್ ಚೆನ್ನಾಗಿರುತ್ತೆ. ದೇಶಕ್ಕೆ ಒಂದು ಒಳ್ಳೆ ರೀತಿಯ ಉದ್ಯೋಗಿಗಳು ಸಿಗ್ತಾರೆ, ಅದ್ರ ಜೊತೆ ಎಕಾನಮಿ, ಸೊಸೈಟಿ ಎಲ್ಲಾ ಫೀಲ್ಡ್ಗಳು ಬೆಳೀತಾ ಹೋಗುತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.